ಇನ್ನು ತಮಿಳುನಾಡು ಚುನಾವಣೆಯಲ್ಲಿ ಕನ್ನಡಿಗರೊಬ್ಬರು ಗೆದ್ದು ಬೀಗಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯ ಸುನಿಲ್ ಆನಂದ್ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ತಮಿಳುನಾಡಿನ ಚುನಾವಣೆಯಲ್ಲಿ ಕನ್ನಡಿಗರೊಬ್ಬರು ಕರ್ನಾಟಕದ ಮೂಲದವರೊಬ್ಬರು ಗೆದ್ದಿದ್ದಾರೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯ ಸುನಿಲ್ ಆನಂದ್ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ. ಮೇಟುಪಾಳ್ಯಂ ಕ್ಷೇತ್ರದಲ್ಲಿ ಸುನಿಲ್ ಅವರು ಗೆದ್ದಿದ್ದಾರೆ. ಟಿವಿಕೆ ಪಕ್ಷದಿಂದ ಗೆದ್ದಿದ್ದಾರೆ. 2 ವರ್ಷಗಳ ಹಿಂದೆಯಷ್ಟೇ ಅವರು ಟಿವಿಕೆ ಪಕ್ಷವನ್ನು ಸೇರಿದ್ರಂತೆ. AIADMK ಪಕ್ಷದಲ್ಲಿ ಅವರು ಮೊದಲು ಇದ್ದರು. ಕರ್ನಾಟಕದಿಂದ ಹೋಗಿ ತಮಿಳುನಾಡಿನಲ್ಲಿ ಅವರ ಇಡೀ ಫ್ಯಾಮಿಲಿ ಸೆಟಲ್ ಆಗಿದೆ. ಈಗ ಅವರು ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು ಒಂದು ರೀತಿಗೆ ಕನ್ನಡಿಗರಿಗೂ ಸಹ ಒಂದು ರೀತಿಗೆ ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ. ಸುನಿಲ್ ಆನಂದ್ ಅವರು ಟಿವಿಕೆ ಪಕ್ಷದಿಂದ ಮೇಟುಪಾಳ್ಯಂ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ನೋಡಿ, ನಾವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಅವರೇ ಸುನಿಲ್ ಅವರೇ. ಓಕೆ, ಸುನಿಲ್ ಆನಂದ್ ಅವರು ಇದ್ದಾರೆ. ಸರ್ ನಮಸ್ಕಾರ, ನಾನು ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ತಾವು ಟಿವಿಕೆ ಪಕ್ಷದಿಂದ ಗೆದ್ದಿದ್ದೀರಿ ಶಾಸಕರಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್, ಕನ್ನಡ ಬರುತ್ತೆ ಅಂತ ಅನ್ಕೋತೀನಿ. ಕನ್ನಡ ಬರುತ್ತೆ ಸರ್. ಸೂಪರ್ ಸೂಪರ್ ಕನ್ನಡದವರಾಗಿದ್ದು ಹೆಂಗ್ ಸರ್ ಕನ್ನಡ ಬರುತ್ತೆ? ಸೂಪರ್ ಸರ್, ಸೂಪರ್. ಹೇಳಿ ಸರ್, ಏನು ಅನ್ನಿಸ್ತಾ ಇದೆ ತಮಗೀಗ? ವಿ ಆರ್ ವೆರಿ ಹ್ಯಾಪಿ ಸರ್. ಪೀಪಲ್ ಹ್ಯಾವ್ ಡಿಸೈಡೆಡ್. ಸೊ ದಿಸ್ ಇಸ್ ಟೋಟಲಿ ಹೇಳಕ್ ಹೋಗಿದ್ರೆ ಪೀಪಲ್ಸ್ ಕಾಂಬಿನೇಷನ್ ವಿಜಯ್ ಸರ್. ಓಕೆ, ಗುಡ್ ಸರ್. ಹೆಂಗೆ ಸರ್ ತಾವು ವಿಜಯ್ ಅವರ ಸಂಪರ್ಕಕ್ಕೆ ಬಂದ್ರಿ? ಹೆಂಗೆ ತಮಗೆ ಒಲವು ಜಾಸ್ತಿ ಆಯಿತು ಟಿವಿಕೆ ಪಕ್ಷದ ಕಡೆಗೆ? ಐ ಥಿಂಕ್ ನೀವು AIADMKದಲ್ಲಿ ಇದ್ರಿ ಅಂತ ಕೇಳ್ಪಟ್ಟೆ ನಾನು. AIADMK ಇದ್ದೆ ಸರ್. ಆಫ್ಟರ್ ಜಯಲಲಿತಾ ಮೇಡಮ್ ಲೆಫ್ಟ್, ಐ ಲೆಫ್ಟ್ ದಿ ಪಾರ್ಟಿ. ಓಕೆ. ಆಫ್ಟರ್ ದಟ್ ನಮಗೆ ಏನಾಯ್ತು ಅಂದ್ರೆ ವಿಜಯ್ ಸರ್ ಸ್ಕೀಮ್ಸ್, ವಿಜಯ್ ಸರ್ ಮಾಡ್ತಾ ಇರೋದು ಅಂಡ್ ಹಿಸ್ ಕ್ಯಾಂಪೈನ್, ಎವ್ರಿಥಿಂಗ್ ಅಟ್ರಾಕ್ಟೆಡ್ ಅಸ್ ವೆರಿ ಮಚ್. ಓಕೆ. ಸೊ ಅದರಿಂದ ಐ ಆಸ್ಕ್ಡ್, ಸೊ ಕೊಟ್ರು, ಗೆದ್ದು. ಅದು ಇಲ್ದಲೆ ಪೀಪಲ್ ವರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಆನ್ ನಾನ್ ಕರಪ್ಟೆಡ್ ಗವರ್ಮೆಂಟ್, ಲೇಡೀಸ್ ಸೇಫ್ಟಿ. ಸೊ ಲಾಟ್ ಆಫ್ ಅವ್ರ ಮ್ಯಾನಿಫೆಸ್ಟೋ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಅದರಿಂದ ಪೀಪಲ್ ಹ್ಯಾವ್ ಡಿಸೈಡೆಡ್ ದೇರ್ ವಾಸ್ ಓನ್ಲಿ ಒನ್ ಪರ್ಸನ್ ಟು ಸೇಫ್ ಗಾರ್ಡ್ ತಮಿಳುನಾಡು, ವಾಸ್ ಮಿಸ್ಟರ್ ವಿಜಯ್. ಸರ್ ನಿಜಕ್ಕೂ ಬೀಂಗ ಕನ್ನಡಿಗ ನನಗೆ ಸಿಕ್ಕಾಬಟ್ಟೆ ಹೆಮ್ಮೆ ಆಗ್ತಿದೆ. ಯಾಕೆ ಗೊತ್ತಾ ಸರ್, ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಲ್ಲ ಸರ್, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋರು ಅಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅನ್ನೋದು ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಮತ್ತು ಖುಷಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಎಸ್ ಸರ್, ಒಂದು ಈಗ ತಾವು ಬೀಂಗ್ ಎ ಸೀನಿಯರ್ ಲೀಡರ್, ಯಾಕಂದರೆ AIADMKದಲ್ಲೂ ಇದ್ದಂಥವ್ರು, ಏನಾದರೂ ಮಂತ್ರಿ ಪೋಸ್ಟ್ಗೋಸ್ಕರ ಏನಾದರೂ ಕೇಳ್ಬೋದಾ ಹೇಗೆ ಅಂತ? ಸರ್ ಅದು ವಿಜಯ್ ಸರ್ ಡಿಸೈಡ್ ಮಾಡ್ಬೇಕು ಸರ್. ನಾವು ಅದು ಹೈಕಮಾಂಡ್ ಅವ್ರು ಏನ್ ಡಿಸೈಡ್ ಮಾಡಿದ್ರು ವಿ ವಿಲ್ ಅಕ್ಸೆಪ್ಟ್ ಇಟ್. ಗುಡ್ ಸರ್. ಏನೆಲ್ಲ ಕನಸುಗಳು ಇಟ್ಕೊಂಡಿದ್ದೀರಾ ಸರ್? ಯಾವ ರೀತಿಯಾಗಿ ಜನಪರ ಕೆಲಸ ಮಾಡಬೇಕು, ಜನರಿಗೋಸ್ಕರ ಯಾವ ರೀತಿಯಾಗಿ ದುಡಿಬೇಕು ಅನ್ಕೊಂಡಿದ್ದೀರಿ ಸರ್? ಸರ್ ನಿಜವಾದ ಒಂದು ಪಾಲಿಟಿಕ್ಸ್ ನೋಡಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ಅ ಬಿಸ್ನೆಸ್ ಪಾಲಿಟಿಕ್ಸ್. ಓಕೆ. ಪಾಲಿಟಿಕ್ಸ್ ಅನ್ನೋದು ವಿ ಆರ್ ಹಿಯರ್ ಟು ಸರ್ವ್ ಪೀಪಲ್, ವಿ ಆರ್ ನಾಟ್ ಟು ಗ್ರಾಬ್ ಪೀಪಲ್. ಎಸ್, ದಟ್ ಈಸ್ ಅವರ್ ಮೋಟಿವೇಶನ್ ಸರ್. ಅದು ನಮ್ ಹೀರೋ ನಮಗೆ ಮೋಟಿವ್ ಮಾಡಿದ್ದಾರೆ. ಅವ್ರು ಕೊಟ್ಟಿರೋದು ಎಲ್ಲರಿಗೂ ಕ್ಯಾಂಡಿಡೇಟ್ ಆಗಿ ಕೊಟ್ಟಿರೋದು, ನೀವು ನಿಜವಾದ ಜನಗಳಿಗಾಗಿ ಒಳ್ಳೇದ್ ಮಾತ್ರ ಮಾಡಬೇಕು. ಡೋಂಟ್ ಡೂ ಎನಿ ಕರಪ್ಷನ್, ಕಮಿಷನ್ಸ್, ಈ ಕೆಲಸಗಳೆಲ್ಲ ಟಚ್ ಮಾಡಬೇಡಿ. ಟಚ್ ಮಾಡ್ಕೊಡುದು. ಈಸ್ ವೆರಿ ಕ್ಲಿಯರ್ ಆನ್ ದಟ್. ಸರ್ ಯಾರು ನಾವು ಖರ್ಚು ಮಾಡ್ದಲೆ, 5 ಪೈಸಾ ಸೀಟ್ಗೆ ಹಣ ಕೊಡ್ದಲೆ, 5 ಪೈಸಾ ಓಟ್ಗೆ ಹಣ ಕೊಡ್ದಲೆ ಇಷ್ಟು ದೂರ ವಿನ್ ಮಾಡಿ ಬಂದಿರೋದು ಇದರಿಂದನೇ. ಪೀಪಲ್ ನೀಡ್ಸ್ ಅ ಚೇಂಜ್. ಪೀಪಲ್ ನೀಡ್, ತಮಿಳುನಾಡು ನೀಡ್ಸ್ ಅ ಚೇಂಜ್. ಅದರಿಂದ ಚೇಂಜ್ ಆಗಿದೆ ಎಲ್ಲ. ಓಕೆ, ಗುಡ್ ಸರ್. ಈಗ ಕಾಂಗ್ರೆಸ್ ತಮಗೆ ಬೆಂಬಲವನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ ಈ ಟೈಮ್ನಲ್ಲಿ ಅಂತ ಸರ್? ಸರ್ ದಟ್ ಇಸ್ ಹೈಕಮಾಂಡ್ ಡಿಸಿಷನ್ ಸರ್. ವಾಟ್ ಎವರ್ ದೇ ಟೇಕ್ ಅ ಕಾಲ್, ಇಟ್ ಇಸ್ ಅಕ್ಸೆಪ್ಟೆಡ್. ಆಮೇಲೆ ಸರ್, ಮೇಟುಪಾಳ್ಯಂನಲ್ಲಿ ಯಾವೆಲ್ಲ ಕೆಲಸಗಳಾಗಬೇಕು ಅಂತೀರಿ ಸರ್? ಯಾವ್ದೆಲ್ಲ ದೊಡ್ಡ ಚಾಲೆಂಜಸ್ ಆಗಿದೆ? ಯಾವೆಲ್ಲ ಕೆಲಸಗಳು? ಮೇಟುಪಾಳ್ಯಂ ಟ್ರಾಫಿಕ್ ಇಸ್ ಅ ಬಿಗ್ ಪ್ರಾಬ್ಲಮ್ ಸರ್. ಊಟಿ ಫುಟೇಲ್ಸ್ ಇರೋದ್ರಿಂದ ನಮಗೆ ಊಟಿಗೆ ಹೋಗುವಾಗ ಇಲ್ಲ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ದರ್ ಇಸ್ ಅ ಬಿಗ್ ಇಶ್ಯೂ ಆನ್ ಟ್ರಾಫಿಕ್. ಎನಿ ಎಮರ್ಜೆನ್ಸಿ, ಎನಿ ಆಕ್ಸಿಡೆಂಟ್ಸ್, ಮೇಟುಪಾಳ್ಯಂ ಟೌನ್ ಕ್ರಾಸ್ ಮಾಡಕ್ಕೆ ಇಟ್ ಟೇಕ್ಸ್ 2.5 hours. ದಟ್ ವಿ ವಿಲ್ ರೆಕ್ಟಿಫೈ. ವಾಟರ್ ಪ್ರಾಬ್ಲಮ್ಸ್ ಆರ್ ದೇರ್. ಅದು ಇದೆಲ್ಲ ಲಾಟ್ ಆಫ್ ಸೇಫ್ಟಿ ಮೆಷರ್ಸ್, ಅದು ಇದೆಲ್ಲ ಇದೆ ಸರ್. ಅದೆಲ್ಲ ನಾವು ಒಂದಾಗೆ ಇವರು ವಿಜಯ್ ಸರ್ CM ಆಗಿದ್ಮೇಲೆ ನಾವೆಲ್ಲ ಹೋಗಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ಬಿಟ್ಟು ಒಂದಾಗೆ ವಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್. ವಿತಿನ್ 1.5 months ಯು ಕ್ಯಾನ್ ಸಿ ಲಾಟ್ ಆಫ್ ಚೇಂಜಸ್ ಇನ್ ಮೇಟುಪಾಳ್ಯಂ. ಓಕೆ, ಗುಡ್ ಸರ್. ಸರ್ ಯಾವಾಗ ಹೋದ್ರಿ ಸರ್ ತಾವು ತಮಿಳ್ನಾಡಿಗೆ ಹೋಗಿ? ಯಾವಾಗ ಸೆಟ್ಲ್ ಆದ್ರಿ? ಹೇಗೆ ನಾವು ನಮ್ಮ ಆನ್ಸಿಸ್ಟರ್ಸ್ ಎಲ್ಲ 100 years ಮುಂಚೆ ಒಡಿಕೆ ಕಟ್ಟಡದಿಂದ ಬಂದು ಸೆಟ್ಲ್ ಆಗಿದ್ರು ಸರ್. 100 years ಆಗಿದೆ. ಓಕೆ. 100 years ಆಗಿದೆ ಸರ್. ಅಲ್ಲ ಸರ್, ಇಷ್ಟು ಚೆನ್ನಾಗಿ ಕನ್ನಡ ಬರ್ತಿದೆಯಲ್ಲ, ಅದೇ ಆಶ್ಚರ್ಯ ಅನ್ನಿಸ್ತಾ ಇದೆ ಅಂತ.
ಕನ್ನಡದವರಲ್ಲ ಸರ್, ಕನ್ನಡದವ್ರು ಕನ್ನಡ ಕರೆಕ್ಟ್ ಸರ್, ಬಟ್ ಮಾತಾಡೋದು. ಏನ್ ಗೊತ್ತಾ ಸರ್, ಇಲ್ಲಿರೋರೇ ಕನ್ನಡ ಮಾತಾಡಲ್ಲ ಸರ್, ಬಟ್ ನೀವು ಅಲ್ಲಿದ್ದು 100 ಇಯರ್ಸ್ ಆಗಿದೆ ನಿಮ್ಮ ಫ್ಯಾಮಿಲಿ ಹೋಗಿ, ಈಗಲೂ ಕನ್ನಡ ಅಷ್ಟು ಚೆನ್ನಾಗಿ ಮಾತಾಡ್ತಿಲ್ಲ, ಅದೇ ಆಶ್ಚರ್ಯ ಅನ್ನೋದು. ಮನೇಲೆಲ್ಲ ಕನ್ನಡನೇ ಮಾತಾಡೋದಾ ಸರ್? ಮನೇಲಿ ಎಲ್ಲ ಕನ್ನಡನೇ ಮಾತಾಡೋದು. ಓಕೆ ಗುಡ್, ಓಕೆ ನೈಸ್. ಎಲ್ಲ ಕನ್ನಡನೇ ಮಾತಾಡೋದು. ಓಕೆ ಸರ್, ನಾವು ಬಂದಿದ್ರಾ? ಜಾಸ್ತಿ ಜನ ಇದ್ದೀವಿ ಸರ್ ಇಲ್ಲಿ ಮೇಟುಪಾಳ್ಯದಲ್ಲಿ. ಓಕೆ ಓಕೆ, ಹಾಂ 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 ಹಾಂ. ಮೇಟುಪಾಳ್ಯಂ ಇದ್ದೀವಿ, ಸತ್ಯಮಂಗಲದಲ್ಲಿ ಇದ್ದೀವಿ, ತೇಣಿಲಿ ಇದ್ದೀವಿ. ಲಾಟ್ ಆಫ್ ಪ್ಲೇಸಸ್ ಕನ್ನಡಿಗ ಸರ್, ಮೋರ್. ಓಕೆ ಸರ್, ಬಂದಿದ್ರಾ ಊರಿಗೆ ಬಂದಿದ್ರಾ ಸರ್, ತುರುವೇಕೆರೆಗೆ ಬಂದಿದ್ರಾ? ಸರ್ ನಾನು ಒಂದು ಒಡಿಕೆ ಕಟ್ಟ ಬಂದು ಸರ್ ನನಗೆ ಮನೆ ದೇವ್ರು. ಓಕೆ. ಆದಿ ಚುಂಚನಗಿರಿ ಮಠ ನನಗೆ ಕುಲದೇವ್ರು. ಓ ಓಕೆ, ಹಾಂ ಹಾಂ ಹಾಂ. ನಾನು ಏನಾಗಿರೋ ವರ್ಷಕ್ಕೆ ಒಂದು 3 ಸಲ 4 ಸಲ ಅಲ್ಲಿ ಇರ್ತೀನಿ ಸರ್. ಓ ಹಾಗಾದ್ರೆ ವೆರಿ ಗುಡ್ ಸರ್, ವೆರಿ ಗುಡ್. ಥ್ಯಾಂಕ್ಸ್ ಅ ಲಾಟ್. ಹಾಂ 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 ಹಾಂ. ಓಕೆ ಸರ್, ಈಗ ಓಕೆ, ಸೊ ಎಷ್ಟು ಮಾರ್ಜಿನಲ್ ತಾವು ವಿನ್ ಆದ್ರಿ ಸರ್? ಹೆಂಗೆ ತಮ್ಮ ಎದುರಾಳಿಯನ್ನ ಸೋಲಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ತಮಗೆ ಅಂತ? ಸರ್, ADMK and DMK were there. From past 50 years they were dominating. ನಾವು ಇವರಿಬ್ಬರನ್ನು ಹೊಡೆದು 7,600 votes ಲೀಡಿಂಗ್ಲಿ ವಿನ್ ಮಾಡಿದ್ದೀವಿ ಸರ್. ಓಕೆ ಗುಡ್ ಸರ್, ಮತ್ತೆ ಯಾವಾಗ ಬರ್ಬೋದು ಊರಿಗೆ? ಸರ್ ಊರಿಗೆ ಡೆಫಿನೆಟ್ ಆಗಿ ಮನೆ ದೇವ್ರು ನೋಡಕ್ ಬಂದೇ ಬರಬೇಕು. ಸರಿ ಸರಿ ಸರ್. ಓಕೆ, ಸೊ ಹೆಂಗೆ ಸರ್, ಇಲ್ಲಿಂದ ಎಲ್ಲ ನಿಮಗೆ ಫೋನ್ ಮಾಡಿ ವಿಶ್ ಮಾಡ್ತಿದ್ದಾರಾ ಕುಟುಂಬ ಸದಸ್ಯರೆಲ್ಲ? ತುಂಬಾ ಜನ ವಿಶ್ ಮಾಡ್ತಿದ್ದಾರೆ ಸರ್, ತುಂಬಾ ಜನ ವಿಶ್ ಮಾಡ್ತಾ ಇದ್ದಾರೆ. ಓಕೆ, ಐ ಆಮ್ ಫೀಲಿಂಗ್ ಪ್ರೌಡ್ ದಟ್ ಮೈ ಪೀಪಲ್ ಆರ್ ಕಾಲಿಂಗ್ ಮೀ. ಓಕೆ ಗುಡ್. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಸರ್, ಕಂಗ್ರಾಟ್ಸ್ ಅಗೈನ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ಸ್. ಬಾಯ್. ಓಕೆ, ನಿಜಕ್ಕೂ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಅಂದರೆ, 100 ವರ್ಷ ಆಗಿದೆಯಂತೆ ಅವ್ರು ಹೋಗಿ, ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅವರ ಆ್ಯನ್ಸಿಸ್ಟರ್ಸ್, ಅವ್ರ ತಾತ ಅವ್ರ ಕಡೆಯಿಂದ ಅವರು ಹೋಗಿರೋದು. ಕೊಯಂಬತ್ತೂರಿನ ಮೇಟುಪಾಳ್ಯಂನಲ್ಲಿ ಅವರು ವಾಸವಾಗಿದ್ದಾರೆ. ಕೊಯಂಬತ್ತೂರು ನಿಮಗೆ ಗೊತ್ತಿದೆ, ಅದನ್ನು ಬಾರ್ಡ್ರು ಏನೂ ಅಲ್ಲ, ನಮ್ಮ ಹೊಸೂರು ಕೃಷ್ಣಗಿರಿನೋ ಅಂತ ಏನಾದರೂ ಅನ್ಕೊಂಡ್ಬಿಟ್ರೆ ಬಾರ್ಡ್ರ್ ಅಂತ ಅನ್ಕೊಂಡ್ರೆ ಬಿಡಪ್ಪ, ಬಾರ್ಡ್ರ್ನಲ್ಲಿದ್ದಾರೆ ಕನ್ನಡ ಬಂದೇ ಬರುತ್ತೆ ಅಂತ ಅನ್ಕೋಬೋದು. ಬಟ್ ನೋ, ಕೋರ್ ಏರಿಯಾದಲ್ಲಿದ್ದಾರೆ, ಕೋರ್ ಪ್ರದೇಶದಲ್ಲಿದ್ದಾರೆ ತಮಿಳ್ನಾಡಲ್ಲಿ. ಬಟ್ ಸ್ಟಿಲ್ ಅಷ್ಟು ಚೆನ್ನಾಗಿ, ಅಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರಲ್ಲ, ಇಲ್ಲಿರೋ ನಾಚಿಕೆ ಆಗಬೇಕು, ನಮ್ಮವ್ರಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ.